2023ರಲ್ಲಿ ನನಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಮೋಸದಿಂದ ತಪ್ಪಿಸಲಾಗಿದೆ ಎಂದರು ಹಬೀಬ್ ಶಿಲೇದಾರ್. ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಕಂಪನ ಶುರುವಾಗಿತ್ತು. ಸತೀಶ್ ಜಾರಕಿಹೊಳಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಹಬೀಬ್ ಶಿಲೇದಾರ್ ಹಾಗೂ ದಲಿತ ಪರ ಹೋರಾಟಗಾರ ಚಂದ್ರಕಾಂತ್ ಕಾದ್ರೊಳ್ಳಿ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಕಿತ್ತೂರು ರಾಜಕಾರಣದ ವಿವಿಧ ರಾಜಕೀಯ ವಿಷಯಗಳ ಬಗ್ಗೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. 2023ರಲ್ಲಿ ಹಬೀಬಣ್ಣ ಶಿಲೇದಾರ್ ಟಿಕೆಟ್ ಸಿಗಬೇಕಾಗಿತ್ತು. ಅಲ್ಲಿ ಷಡ್ಯಂತರಗಳಿಂದ ಬೇರೆಯವರು ಟಿಕೆಟ್ ಸಿಕ್ಕು ಅವ್ರನ್ನ ಮೂಲೆ ಗುಂಪು ಮಾಡುವಂತಹ ಪ್ರಯತ್ನಗಳು ಬಹಳ ನಡೆದು, ಆದರೆ ಈ ಬಾರಿ 2028 ಚುನಾವಣೆಯಲ್ಲಿ ಅವರಿಗೆ ಖಂಡಿತವಾಗಿ ಟಿಕೆಟ್ ಸಿಗ್ತದೆ. ಈ ಭಾಗದ ಶಾಸಕರಾಗ್ತಾರೆ. ಈಗಿರುವಂತಹ ಶಾಸಕರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಹಿಂದಿನ ಶಾಸಕರು ಏನ್ ಕೆಲಸ ಮಾಡಿದಾರೆ ಅನ್ನೋದನ್ನ ಈ ಭಾಗದ ಜನ ನೋಡ್ತಾ ಇದ್ದಾರೆ. ಅದು ಎಷ್ಟು ಒಳ್ಳೇದು ಎಷ್ಟು ಕೆಟ್ಟದ್ದು ಅನ್ನೋದನ್ನ ಮತದಾರರೇ ತೀರ್ಮಾನ ಮಾಡುವಂತ ದಿನಗಳಿವೆ. ಹಾಗಾಗಿ ಹಬೀಬಣ್ಣ ಶಿಲೇದಾರ್ ಅವರು ಈ ಭಾಗದ ಮುಂದಿನ ಶಾಸಕರು, ಭಾವಿ ಶಾಸಕರು ಅಂತೇಳಿ ನಾವು ಬಹಳ ಖುಷಿಯಿಂದ ಹೇಳ್ತೇನೆ. ಯಾಕಂದ್ರೆ ನಮ್ಮ ಸಮುದಾಯದ ಅನೇಕ ಮತದಾರರು ನಾವೆಲ್ಲ ಅವ್ರ ಪರವಾಗಿ ನಿಂತು ಕೆಲಸ ಮಾಡ್ತೀವಿ. ಅವ್ರ ಮುಂದಿನ ಕಿತ್ತೂರಿನ MLA ಆಗೋದ್ರಲ್ಲಿ ಸಂಶಯ ಇಲ್ಲ ಅನ್ನುವಂತ ಮಾತನ್ನ ಈ ತಮ್ಮ ಮಾಧ್ಯಮದ ಮೂಲಕ ಇಷ್ಟ ಹೇಳಿಕೆ ಶಿಕ್ಷಣ ರೂಪದಲ್ಲಿ ನೋಡಾಕ್ತದ. ಅವ್ರು ಅಂದಿದ್ದು ಚಂದ್ರಕಾಂತ್ ಕಾದ್ರೊಳ್ಳಿ ಸತ್ಯ ಐತಿ. 2023 ಖಂಡಿತವಾಗಿ ಅದು. ಯಾಕಂದ್ರೆ ನಾನು ಎಲ್ಲೂ ಹೋಗಿ ಲಾಬಿ ಮಾಡ್ಲಿಲ್ಲ. ನಾನು ಸತೀಶ್ ಜಾರಕಿಹೊಳಿ ಸಾಹೇಬ್ರ ಮುಂದೆ ನಾನು ಒಂದ್ಸಲ ಹೇಳಿದ್ದು, ಸರ್ ಒಂದ್ಸಲ ಸ್ಪರ್ಧೆ ಮಾಡ್ಬೇಕು ಅಂದಿನಿ. ನನ್ನಂತ ಒಬ್ಬ ಸಾಮಾನ್ಯ ಕುಟುಂಬ ಕೂಡ ಒಬ್ಬ MLA ಆಗುವಂತ ಅರ್ಹತೆ ಐತಿ ಅಂತೇಳಿ ಸಮಾಜ ಅನ್ನಾಗ್ತತಿ, ಕಿತ್ತೂರು ನಾಡಿ ಜನ ಅನ್ನತತಿ. ನಾನು ಟಿಕೆಟ್ ನಾನು ಅರ್ಜಿ ಸಲ್ಲಿಸ್ತೇನೆ ಅಂತಂದ್ರೆ ಸಲ್ಲಿಸ್ತು. ಸಾಯಮ ಸಂದರ್ಭ ಹೆಂಗ್ ಬರ್ತದೆ ನೋಡು ಅಂತೇಳಿ ಇವ್ರಂಗ ನಾ ಲಾಬಿ ಮಾಡಿದ್ರೆ ನಾ ಎಲ್ಲೆಲ್ಲ ಲಾಬಿ ಮಾಡಿದ್ರು ನನಗೂ ಬೇಕಾದಂತ ಟಿಕೆಟ್ ತಗೊಳ್ಳೋಂತ ಅವಕಾಶ ಇತ್ತು. ಟಿಕೆಟ್ ಹೆಂಗ್ ಸಿಗ್ಬೇಕಂತಂದ್ರೆ ನಮ್ಮ ಸೇವಾ ಮನೋಭಾವನೆ, ಜನರ ಅಭಿಪ್ರಾಯ, ಜನರ ಮನಸ್ಸಿನಿಂದ ಆ ಹುದ್ದೆಗಳು ಬಂದಿದ್ದು ಶಾಶ್ವತವಾಗಿರ್ತಾ ಹೋದ ಹೊರತಾಗಿ ಈ ಕೇಳಿ ಪಡ್ಕೊಂಡಿದ್ದು, ಕಾಡಿ ಪಡ್ಕೊಂಡಿದ್ದು, ವಸೂಲಿಂದ ಪಡ್ಕೊಂಡಿದ್ದು ಈ ಇತಿಹಾಸದೊಳಗೆ ಉಳಿಯಂಗಿಲ್ಲ ಯಾವತ್ತಿದ್ರು. ಸತೀಶ್ ಜಾರಕಿಹೊಳಿ ಸಾಹೇಬ್ರ ಕನಸ 2028 ಮುಖ್ಯಮಂತ್ರಿ ಅವ್ರಂತಾರ. ಇವಾಗ ಮುಖ್ಯಮಂತ್ರಿ ಅಂತ ಅನ್ನಂಗಿಲ್ಲ. ಆದ್ರ ಅವ್ರ ಅಭಿಮಾನಿಗಳು, ನಾಡಿನ ಪ್ರಗತಿಪರ ಚಿಂತಕರು, ಇವತ್ತು ಪ್ರಜ್ಞಾವಂತರು ಈಗ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಅವ್ರಿಗೆ ಅಂತಿರ್ತಾರೆ. ಯಾಕಂತಾರಂತಂದ್ರೆ ಅವ್ರು ಮಾಡುವಂತ ಕಾಯಕ ಮನೋಭಾವನೆ, ಅವ್ರು ಮಾಡುವಂತ ಒಂದು ಒಳ್ಳೆಯ ಕೆಲಸಗಳನ್ನ ಜನ ನೆಚ್ಕೊಂಡ್ ಅಂತಿರ್ತಾರೆ. ಹಂಗ ಹಬೀಬ್ ಶಿಲೇದಾರ್ಗೂ ಪಾಪ ಇಷ್ಟೆಲ್ಲಾ ಮಾಡಿತ್ತು, ನಾಡಿಗಾಗಿ ಬೇಕಾದ್ ಕೊಡತಾನ, ಎಲ್ಲಾ ಮಾಡತ್ತಾನ. ನಮಗೊಂದ್ ಸಂವಿಧಾನಿಕ ಒಂದು ಹುದ್ದೆ ಇದ್ದಿದ್ರೆ ಒಂದು ಒಳ್ಳೇದಾಕಿತ್ತು ಅಂತೇಳಿ ಜನ ಮಾತಾಡ್ತತಿ. ಜನ ಮಾತಾಡಿದ್ರೆ ಪಾಪ ತಪ್ಪಿಲ್ಲ. ಅವ್ರ ಅಭಿಪ್ರಾಯ. ನಾನು ಖಂಡಿತವಾಗಿ 2028 ಖಂಡಿತವಾಗಿ ಮತ್ತೆ ನಾನು ಪೈಪೋಟಿಯನ್ನ ಕೊಡ್ತೀನಿ. ಮತ್ತೆ ಟಿಕೆಟ್ ಸಿಗ್ಲಿಕ್ಕೆ ಫೈಟ್ ಮಾಡ್ತೀನಿ. ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ. ನಾ ಇನ್ನೊಂದು 10 ಪಕ್ಷಕ್ಕೆ ಹೋಗಿ ಬಂದಂತ ವ್ಯಕ್ತಿ ಅಲ್ಲ. ನನ್ನ ಕಾಂಗ್ರೆಸ್ ಪಕ್ಷ ನಮ್ಮ ತಂದೆ, ನಮ್ಮ ಅಜ್ಜಗಳು ಕಟ್ಟಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ದು. ಯಾವತ್ತಿದ್ರು ಕಾಂಗ್ರೆಸ್ ಬಗ್ಗೆ ನಾನೆಲ್ಲಾ ಹೇಳಿಕೆಗಳು ನೋಡ್ಬೇಕು. ನಾ ಹಿಂದ ಮಹಾಂತೇಶ್ ದೊಡ್ಡಗೌಡರು ಬಿಜೆಪಿ ಇದ್ದಾಗ ಬಿಜೆಪಿ ವಿರುದ್ಧ ನಾ ಎಷ್ಟು ಹೋರಾಟ ಮಾಡಿದೀನಿ, ಅವ್ರ ವಿರುದ್ಧ ಎಷ್ಟು ನಾವು ಇದನ್ನ ಮಾಡಿದೀನಿ ಅನ್ನೋದು ನಾನು ಸೋಷಿಯಲ್ ಮೀಡಿಯಾದಾಗ ಇವತ್ತು ನಾನು ಯೂಟ್ಯೂಬ್ ತೆಗೆದು ನೋಡ್ರೆ ಗೊತ್ತಾಗ್ತದೆ. ಏನ್ ಪಕ್ಷಕ್ಕಾಗಿ ನಾವು ಎಷ್ಟು ಇದು ಮಾಡಿದೀನಿ, ಪಕ್ಷ ಗೆಲ್ಲಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿ ನಾವು ಹೋರಾಟ ಮಾಡಿದ್ದೀನಿ. ಒಬ್ಬ ಬಡ ಮನುಷ್ಯ ಇದ್ರು ನಾನು ಪ್ರಜಾಧ್ವನಿ ಕಾರ್ಯಕ್ರಮದ ಭಾಗ ಲಕ್ಷಗಟ್ಟಲೆ ಖರ್ಚು ಮಾಡಿ ಜನರನ್ನು ಕರ್ಕೊಂಡ್ ಬಂದ ಒಕ್ಕಟ್ಟಾಗಿ ನನ್ನ ಕಾಂಗ್ರೆಸ್ ಗೆದಿಲಿ ಅಂತೇಳಿ ಮಾಡಿದ್ದೀನಿ. ನನ್ನ ಕಾಂಗ್ರೆಸ್ ಸೋಲ್ ಅಂತೇಳಿ ಮಾಡಿಲ್ಲ. ಹೌದೈತೆ. ನಾನು ಆಸೆಗಾಗಿ ಆ ಪಾರ್ಟಿಗೆ ಹೋಗಿ ಈ ಪಾರ್ಟಿಗೆ ಹೋಗಿ 12 ಪಾರ್ಟಿಗೆ ನಾ ಅಡ್ಡಾಡಿ ಬಂದಂತ ಮನುಷ್ಯ ಅಲ್ಲ. ನಾ ಯಾವ ಪಕ್ಷ ನೋಡ್ರಿ, ಈಗ ಪಕ್ಷದ್ರೋಹ ಚಟುವಟಿಕೆ ಅಂತ ಅಂದ್ರೆ ಏನ, ಆ ಪಕ್ಷದ ಏನಾರ ಲಾಭ ತಗೊಂಡಿರ್ಬೇಕು. ಆ ಪಕ್ಷದ ಲಾಭ ತಗೊಂಡ ಪಕ್ಷಕ್ಕೆ ಏನಾರ ದ್ರೋಹ ಮಾಡಿದ್ರೆ ಪಕ್ಷ ವಿರೋಧ ಚಟುವಟಿಕೆ. ಈಗ ನನಗೆ ಪಕ್ಷ ಏನೂ ಕೊಟ್ಟಿಲ್ಲ, ನನಗೆ ಕೇಳೇನಿಲ್ಲ, ನನಗ್ ಕೊಟ್ಟೇನಲ್ಲ, ಒಂದು ಅಧಿಕಾರನೂ ಕೊಟ್ಟಿಲ್ಲ, ಒಂದು ಹುದ್ದೆನೂ ಕೊಟ್ಟಿಲ್ಲ. ನಮ್ಮ ತಂದೆ ಕಾಲದಿಂದ ನಮ್ಮ ಕಡೆಗೆ ಪಕ್ಷಕ್ಕೆ ಹೊರತಾಗಿ ಪಕ್ಷದ ಇದು ನನ್ನ ಮೇಲಿಲ್ಲ. ಏನಂತ ಋಣ ನನ್ನ ಮೇಲಿಲ್ಲ. ಋಣ ಕಾಂಗ್ರೆಸ್ ಪಕ್ಷದ ಋಣ ಸಮಾಜದ ಮೇಲೆ ಐತಿ, ರಾಜ್ಯದ ಮೇಲೆ ಐತಿ, ರಾಷ್ಟ್ರದ ಮೇಲೆ ಐತಿ. ವೈಯಕ್ತಿಕವಾಗಿ ನಮ್ಮ ಮೇಲೆ ಇಲ್ಲ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.